ಇನ್ನು ಇವತ್ತು ಜೂನ್ 25, 2025 ಸರಿಯಾಗಿ 50 ವರ್ಷಗಳ ಹಿಂದೆ ಅಂತಂದ್ರೆ 1975 ಜೂನ್ 25ನೇ ತಾರೀಕು ಇವತ್ತಿನ ದಿನ ಇವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆದಂತ ಸಂದರ್ಭ, ತುರ್ತು ಪರಿಸ್ಥಿತಿ ಘೋಷಣೆ ಆದಂತ ಸಂದರ್ಭ. ರಾಷ್ಟ್ರಪತಿಗಳು ಅವತ್ತು ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ರು ಅಥವಾ ತಮ್ಮ ಅಂಕಿತವನ್ನ ಹಾಕಿದ್ದರು. ಇವತ್ತಿನ ಈ ದಿನವನ್ನ ಸಂವಿಧಾನ ಹತ್ಯಾ ದಿನ ಅಂತ ಹೇಳಿ ಬಿಜೆಪಿ ಇವತ್ತು ದೇಶದಾದ್ಯಂತ ಪ್ರತಿಭಟಿಸಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅವತ್ತು ಹೌದು ತುರ್ತು ಪರಿಸ್ಥಿತಿ ಘೋಷಣೆ ಆಗಿರ್ಬೋದು, ಆದರೆ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿ ಬಿಜೆಪಿಯ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ. ಹಾಗಾದ್ರೆ ಅವತ್ತೇನಾಗಿತ್ತು, ಇವತ್ತು ಕೂಡ ಆ ವಿಚಾರ ಯಾಕೆ ಪ್ರಸ್ತಾಪದಲ್ಲಿದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. 50 ವರ್ಷ ತುರ್ತು ಪರಿಸ್ಥಿತಿ ಇತಿಹಾಸಕ್ಕೆ 50 ವರ್ಷ ಪೂರ್ಣಗೊಂಡಿದೆ. ಅದು 1975. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು. ಬಾಹ್ಯ ಬೆದರಿಕೆಗಳಿವೆ ಎಂಬ ಕಾರಣ ನೀಡಿ 21 ತಿಂಗಳ ಕಾಲ ದೇಶದಲ್ಲಿ ಎಮರ್ಜೆನ್ಸಿ ಜಾರಿಯಲ್ಲಿರಿಸಿದ್ರು. ತುರ್ತು ಪರಿಸ್ಥಿತಿಯ ಕರಾಳ ದಿನಕ್ಕೆ ಸದ್ಯ 50 ವರ್ಷ ತುಂಬಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ದಿನವನ್ನ ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸುತ್ತಿದೆ. ಕೇಂದ್ರ ಸರ್ಕಾರ ಜೂನ್ 25 ಸಂವಿಧಾನ ಹತ್ಯಾ ದಿವಸವನ್ನಾಗಿ ಆಚರಿಸಲು ಎಲ್ಲಾ ರಾಜ್ಯಗಳಿಗೂ ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ನಡೆದ ಸಂವಿಧಾನ ಹತ್ಯಾ ದಿವಸ ಕಾರ್ಯಕ್ರಮದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ರು. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಉಪಸ್ಥಿತರಿದ್ದರು. ತುರ್ತು ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಸಂವಿಧಾನದ ಚೈತನ್ಯ, ಸಂಸತ್ತಿನ ಧ್ವನಿಯನ್ನ ಹತ್ತಿಕ್ಕಿದ ರೀತಿಯನ್ನ ದೇಶ ಮರೆಯಲ್ಲ ಅಂತ ಬರೆದುಕೊಂಡಿದ್ದಾರೆ. ತುರ್ತು ಪರಿಸ್ಥಿತಿ ಜಾರಿ ದೇಶದ ಪಾಲಿಗೆ ಅತ್ಯಂತ ಕರಾಳ ಅಧ್ಯಾಯವಾಗಿದೆ. ಸಂವಿಧಾನದ ಚೈತನ್ಯವನ್ನ, ಸಂಸತ್ತಿನ ಧ್ವನಿಯನ್ನ ಹತ್ತಿಕ್ಕಿದ ರೀತಿಯನ್ನ ಯಾವುದೇ ಭಾರತೀಯ ಮರೆಯಲು ಸಾಧ್ಯವಿಲ್ಲ. ಜನ ಈ ದಿನವನ್ನ ಸಂವಿಧಾನ ಹತ್ಯಾ ದಿವಸ್ ಆಗಿ ಆಚರಿಸುತ್ತಾರೆ. ಇನ್ನು ಇವತ್ತು ನಡೆದ ಕೇಂದ್ರ ಕ್ಯಾಬಿನೆಟ್ ಸಭೆಯಲ್ಲಿ ಸಂವಿಧಾನ ಹತ್ಯಾ ದಿವಸದ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟದಲ್ಲಿ ತ್ಯಾಗ ಮಾಡಿದವರಿಗೆ ನಮನ ಸಮರ್ಪಿಸಲಾಯಿತು. 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ರು. ಇತ್ತ ಉತ್ತರ ಕರ್ನಾಟಕದಲ್ಲೂ ಬಿಜೆಪಿ ನಾಯಕರು ಮಂಗಳೂರು ಮತ್ತು ಬೀದರ್ನಲ್ಲಿ ತುರ್ತು ಪರಿಸ್ಥಿತಿಯ 50 ವರ್ಷದ ದಿನವನ್ನ ಕರಾಳ ದಿವಸವನ್ನಾಗಿ ಆಚರಿಸಿದ್ರು. ನಾವು ಕಲಿಬೇಕಾಗಿರೋ ಪಾಠ ಏನು ಸರ್ವಾಧಿಕಾರದಿಂದ? ನೋಡಿ, ಕಾಂಗ್ರೆಸ್ ಮನಸ್ಥಿತಿ ಬದಲಾಗಿಲ್ಲ. ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಆದರೆ ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿಲ್ಲ. ಆದರೆ ಬಿಜೆಪಿ ನಾಯಕರು ಆಚರಿಸ್ತಾ ಇರೋ ಸಂವಿಧಾನ ಹತ್ಯಾ ದಿವಸಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪ ಎತ್ತಿದ್ದಾರೆ. ಯಾರು ಸಂವಿಧಾನವನ್ನ ರಚಿಸಲು ಸಹಕಾರ ಮಾಡಿಲ್ವೋ ಅವರು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. प्रधानमंत्री जी ने एक नया सरकार की ओर से सर्कुलर निकाला है और उस सर्कुलर में ये कहा है इमरजेंसी के 50 साल जो कंप्लीट हुए उनके कोई लोग इस संविधान को बनाने में कोऑपरेट नहीं किए तो हमेशा संविधान के खिलाफ बात करते हैं. ಇನ್ನು ಕೆಸಿ ವೇಣುಗೋಪಾಲ್ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮೋದಿ ಸರ್ಕಾರದ 11 ವರ್ಷದ ಆಡಳಿತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. 1975ರ ತುರ್ತು ಪರಿಸ್ಥಿತಿಯನ್ನ ಬಿಜೆಪಿ ಸ್ಮರಿಸ್ತಾ ಇರೋದು ಕೂಡ ಖುದ್ದು ಬಿಜೆಪಿಯ ತಪ್ಪಿತಸ್ಥ ಮನಸಾಕ್ಷಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯನ್ನ ಖಂಡತುಂಡವಾಗಿ ಖಂಡಿಸಿರೋ ಬಿಜೆಪಿ ಸಂವಿಧಾನ ಹತ್ಯಾ ದಿವಸ ಆಚರಿಸುತ್ತಿದೆ. ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲಿಲ್ಲ ಅಂತ ಕೌಂಟರ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.